ಈ ಘಟನೆ ಆದ ಸಂಬಂಧಪಟ್ಟಂತೆ ಒಂದಷ್ಟು ಜನ ಸಾರ್ವಜನಿಕರನ್ನು ಮಾತಾಡಿಸ್ತಾ ಹೋಗ್ತೀನಿ ನಾನು. ಸರ್, ಈ ಘಟನೆ ಸಂಬಂಧಪಟ್ಟಂತೆ ನೋಡಿದ್ರೆ ಏನು ಅನಿಸುತ್ತೆ? ಸರ್, ಈ ಘಟನೆ ನೋಡಿದ್ರೆ ನಿಜಕ್ಕೂ ಮೈ ಜುಮನ್ಸ್. ಯಾಕೆಂದರೆ ನಾವು ಒಬ್ಬ ಚಾಲಕರೇ, ಇಲ್ಲಿ ತಪ್ಪು ಪ್ರೈವೇಟ್ ಗಾಡಿದಂತ ಬರಲ್ಲ. ಈಗ ಯಾಕೆಂದರೆ ಕೆಲವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಖಾಸಗಿ ಬಸ್ಗಳು ಅಂತ ತೋರಿಸ್ತಾ ಇದ್ದಾರೆ. ಅವೆಲ್ಲ ನೋಡಿದ್ರೆ ನಮಗೂ ನಿಜಕ್ಕೂ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬೇಡ ಅಂತ ಅನ್ಸ್ಬಿಡುತ್ತೆ ಒಂದು ಟೈಮಲ್ಲಿ ನೋಡಿದ್ರೆ. ಆ ರೀತಿ ಮಾತಾಡ್ತಾರೆ. ಯಾಕೆ ಅಂತಂದರೆ ಸರ್, ರಸ್ತೆ ಸುರಕ್ಷತೆ ಬಗ್ಗೆ ಮಾಡಬೇಕು ಅಂತೇಳಿ ಮೇಲೆ ಯಾರಿದ್ದಾರೆ ಶಾಸಕರುಗಳಾಗಿರ್ಬೋದು ಅವರೆಲ್ಲ ತುಂಬಾ ಮಾತಾಡ್ತಾರೆ. ಈ ಒಂದು ಪ್ರತಿಯೊಂದು 10 ಕಿಲೋಮೀಟ್ರಿಗೊಂದು ಕ್ಯಾಮ್ರಾ ಅಂತ ಹೇಳಿ ಮೈಸೂರು ನೋಡಿದ್ರೆ ಇದು ಇವತ್ತು ಹೆದ್ದಾರಿಯಾಗಿದೆ. ಅದು ಈ ಇತಿಹಾಸ ಒಂಥರ ಸೇರ್ಕೊಂಡ್ಬಿಟ್ಟಿದೆ ಒಂದು ಮೈಸೂರು ಬೆಂಗಳೂರು ಹೆದ್ದಾರಿ. ಆ ಹೆದ್ದಾರಿಯಲ್ಲಿ ನೀವು ನೋಡಿದ್ರೆ ಒಂದು ಕ್ಯಾಮ್ರಾ ಅಂತೇಳಿ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಇದು ಮಾಡಿದ್ದಾರೆ. ಒಂದು ಆಕ್ಸಿಡೆಂಟ್ ಆಗಲಿ, ಆ ಗಾಡಿ ಯಾವ ಸ್ಪೀಡ್ ಬಂತು ಏನು ಎಲ್ಲ ಒಂದು ಮಾಡಿದ್ದಾರೆ. ಅದೇ ಇದೇ ರಸ್ತೆಯಲ್ಲಿ ಬೆಂಗಳೂರು ಗೊರಗುಂಟೆಪಾಳ್ಯದಿಂದ ಹಿಡಿದು ಯಾವುದೇ ಒಂದು ನಮ್ಮ ಕರ್ನಾಟಕ ಗಡಿ ಭಾಗ ಇದ್ದು ಬೆಳಗಾಂ ಗಂಟನೂ ಯಾವುದೇ ರೀತಿ ನಮ್ಮದು ಯಾವುದೇ ಒಂದು ಕ್ಯಾಮ್ರಾ ಇಲ್ಲ ಹೈವೇಲಿ. ಈಗ ಆಕ್ಸಿಡೆಂಟ್ ಆಯಿತು, ಈ ಘಟನೆ ನಡೆದಿದೆ, ಈ ಒಂದು ಕ್ಯಾಮ್ರಾವನ್ನು ಇದ್ದಿದ್ರೆ ಈ ಜಾಗದಲ್ಲಿ ಏನಾಯಿತು ಎತ್ತಾಯಿತು ಅಂತ ತಿಳ್ಬೋದಾಯಿತು. ಇವತ್ತು 4 ಜನ ನೀವು ಮಾಧ್ಯಮದವರು ಅವ್ರು ಹೇಳಿದ್ದು ಇವ್ರು ಹೇಳಿದಾರ ನೀವು ಕೇಳ್ಬೋದು. ಅದೇ ಈ ಕರ್ನೂಲಲ್ಲಿ ನಡೀತು. ಈ ಕರ್ನೂಲಲ್ಲಿ ನಡೆದಾಗ ಇಲ್ಲಿನ ಕೆಲವೊಂದಷ್ಟು ಜನ ಶಾಸಕರುಗಳು ಅವರಿಗೆ ಏನು ಸಾಂತ್ವನ ಹೇಳಿದ್ದು, ಅವರಿಗೆ ಏನು ಮತ್ತೊಂದು ಧನ ಸಹಾಯ ಮಾಡಿದ್ದು ಎಲ್ಲ ಮಾಡಿದ್ರು. ಬಟ್ ಈ ಸ್ಥಳಕ್ಕೆ ಬಂದು ಯಾವುದೇ ಒಂದು ಶಾಸಕರನ್ನು ಬರಲಿಲ್ಲ, ಯಾವುದೇ ಒಂದು ಸಚಿವರನ್ನು ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಹೊರ ರಾಜ್ಯದವ್ರನ್ನ ಕಂಡ್ರೆ, ಅಕ್ಕಪಕ್ಕ ರಾಜ್ಯದವ್ರನ್ನ ಕಂಡ್ರೆ ನಮ್ಮ ಶಾಸಕರುಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು ಎಲ್ಲ ಹೋಲಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರ ಹತ್ರ ತಗೊತಾರೆ ಪಕ್ಕದ ರಾಜ್ಯದವ್ರನ್ನ. ಇಲ್ಲಿ ನಮ್ಮ ಜನರಿಗೆ ನಮ್ಗೆ ನಾಡಲ್ಲೇ ನಡೆದಿರೋದು, ನಮ್ಮೂರಲ್ಲೇ ನಡೆದಿರೋದು. ಇಲ್ಲಿ ಯಾರು ಬಂದು ನಮಗೆ ಬೆಂಬಲ ಕೊಟ್ಟಿಲ್ಲ. ಇಲ್ಲಿವರೆಗೆ ಯಾರು ಸಚಿವರಾಗಲಿ ಶಾಸಕರಾಗಲಿ ಬಂದಿಲ್ಲ. ಇಲ್ಲಿ ಯಾರು ಕೂಡ ಬಂದಿಲ್ಲ ಒಬ್ರು. ಯಾಕೆ ಅಂದ್ರೆ ಅವ್ರ ನಿರ್ಲಕ್ಷ್ಯನ ಏನೋ ಗೊತ್ತಿಲ್ಲ. ಬಟ್ ಎಲ್ಲ ಟಿ ವಿಯಲ್ಲಿ ಕೊಡ್ತಾರೆ, ಈ ಥರ ನಮಗೆ ಸಾಂತ್ವನ ಆಗಿದೆ, ದುಃಖ ತಂದಿದೆ. ಬಟ್ ಅವ್ರು ಟ್ವಿಟ್ ಮಾಡ್ತಿದ್ದಾರೆ ಹೊರತು ಇಲ್ಲಿ ಬಂದು ಯಾರೋ ಒಬ್ರು ಸ್ಥಳ ಪರಿಶೀಲನೆ ಮಾಡಿ ಆ ಜಾಗಕ್ಕೆ ಹೋಗಿ ಖುದ್ದಾಗಿ ನಮ್ಮ ನಾಡಿನ ಶಾಸಕರುಗಳು ಮಂತ್ರಿಗಳೆಲ್ಲ ಹೋಗಿ ಖುದ್ದಾಗಿ ಮಾಡಿದ್ರು. ಅಲ್ಲಿ ನಡೆದಂಥ ಇನ್ವೆಸ್ಟಿಗೇಷನ್ ಇಲ್ಲಿ ನಡೆದಿಲ್ಲ ಸರ್. ಯಾವ ರೀತಿ ಆಯಿತು ಅಂದ್ರೆ ಮತ್ತೆ ಈಗ ನೀವು ಹೇಳ್ತಾ ಇರೋದು ರಸ್ತೆ ಇದರಲ್ಲಿ ಯಾವುದು ಕೂಡ ಕ್ಯಾಮ್ರಾಗಳು ಅಳವಡಿಸಿಲ್ಲ, 10 ಕಿಲೋಮೀಟರ್ಗೂ ಸೆಕ್ಯೂರಿಟಿ ಇಲ್ಲ, ಈ ಥರದ್ದು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಇಲ್ಲಿ ಯಾವುದೇ ರೀತಿ ಒಂದು ಕ್ಯಾಮ್ರಾ ಇಲ್ಲ. ಏಕೆಂದರೆ ನೀವು ನೋಡಿದ್ರೆ ಹೈವೇಗಳಲ್ಲಿ ಯಾವ ರೀತಿ ಎಲ್ಲ ಕ್ಯಾಮ್ರಾ ಅಂದ್ಬಿಟ್ಟು ಸಿಟಿಗಳಲ್ಲಿ ಕೂಡ ಹಾಕಿದ್ದಾರೆ. ಹೈವೇಲಿ ಕೂಡ ಹಾಕಿದ್ರು ಕೂಡ ಒಂದು ಉಪಯೋಗ ಬರುತ್ತೆ. ಯಾಕೆಂದರೆ ತುಂಬ ಹೆದ್ದಾರಿ, ದೊಡ್ಡ ಹೆದ್ದಾರಿ, ಮುಂಬೈಗೆ ಹೋಗುವಂಥ ಹೆದ್ದಾರಿ ಬೆಂಗಳೂರಿಂದ. ಆ ಹೆದ್ದಾರಿಯಲ್ಲಿ ಒಂದು ಕ್ಯಾಮ್ರಾ ಇಲ್ಲ ಅಂತಂದರೆ ಒಂದು ಲೈಟ್ ಬೆಳಕು ಕೂಡ ಇಲ್ಲ. ಕತ್ಲೆಯಲ್ಲಿ ಯಾರು ಹೋಗ್ತಾರೆ, ನೈಟಲ್ಲಿ ಯಾರು ನಡ್ಕೊಂಡು ಹೋಗ್ತಾರೆ ಅದು ಕೂಡ ಯಾರಿಗೂ ಕಾಣಲ್ಲ. ಸರ್, ವಿವೇಕ್ ಅಂತ ಹೇಳಿ. ಶಿಕ್ಷಕರೇ, ಇದು ಚಾಲಕರು ಆಗಿರುವಂಥ ವಿವೇಕ್ ಅವರ ಮಾತು. ಅವರು ಭಾಳ ವ್ಯಾಲಿಡ್ ಪಾಯಿಂಟನ್ನು ಹೇಳಿದ್ರು. ಹೈವೇಗಳಲ್ಲಿ 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಒಂದೊಂದು ಕ್ಯಾಮ್ರಾ ಹಾಕಬೇಕು. ಆಗ ಯಾವ್ಯಾವ ಬಸ್ಸುಗಳು ಹೋಗ್ತಾ ಇದೆ ಅಥವಾ ಕ್ಯಾಮ್ರಾಗಳು ಹಾಕಬೇಕು, ಯಾವ್ಯಾವ ವೆಹಿಕಲ್ಗಳು ಹೋಗ್ತಾ ಇದೆ, ಮತ್ತು ಅಥವಾ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಏನು ತಪ್ಪಾಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲ ಹಾಕಿಲ್ಲ ಅನ್ನುವಂಥದ್ದು. ಮತ್ತು ಜೊತೆಗೆ ಘಟನೆ ನಡೆದಿಷ್ಟು ಸಮಯ ಆದರೂ ಕೂಡ ಮಧ್ಯಾಹ್ನ ಆಗ್ತಾ ಇರುವಂಥದ್ದು, ಯಾವ ಶಾಸಕರಾಗಲಿ ಜನಪ್ರತಿನಿಧಿಗಳು ಬಂದಿಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.